ರಾಮಚಂದ್ರರವರು ಹಿಂದೆ ನೀವು ಅವ್ರನ್ನ MLA ಮಾಡಿ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಮ ಸೇವೆಯನ್ನ ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡಿ ಅವಕಾಶವನ್ನ ನಿಮ್ಮ ಹೃದಯವನ್ನ ಗೆದ್ದಿದ್ದಾರೆ. ಎಲೆಕ್ಷನ್ ಬಂದೆ ಟೂರ್ ಬಂತಾರ ಇಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಬರ್ತಾರೆ. 5 ವರ್ಷ ಮುಂಚೆ ನೋಡಿದ್ರು ನೋಡಿದ್ರೆ ಸೀಸನ್ ಪಾಲಿಟಿಷಿಯನ್ ಎಲೆಕ್ಷನ್ ಬಂದೇ ಬರ್ತಾರೆ. MLA ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ದವ್ರೆ. ತಮಿಳುನಾಡಿನ ತಳಿ ವಿಧಾನಸಭಾ ಕ್ಷೇತ್ರದ ಸಿಪಿಐ ಅಭ್ಯರ್ಥಿ ಟಿ ರಾಮಚಂದ್ರನ್ ಅವರ ಪರವಾಗಿ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಮತ್ತು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿರವರು ಹಾಗೂ ಶಾಸಕರಾದ ಶಿವಣ್ಣ, ಹೊಸೂರು ಶಾಸಕರಾದ ವೈ ಪ್ರಕಾಶ್ ರವರು, ಮಾಲೂರು ಶಾಸಕ ನಂಜೇಗೌಡ, ವಿಧಾನ ಪರಿಷತ್ ಸದಸ್ಯ ರಾಮೋಜಿಗೌಡ ಸೇರಿದಂತೆ ಮುಖಂಡರು ಪ್ರಚಾರ ನಡೆಸಿದ್ರು. ಇನ್ನು ಪ್ರಚಾರದ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರು ಕೆಲಮಂಗಲದಲ್ಲಿ ಜಮಾವಣೆಗೊಂಡಿದ್ದರು. ಕೆಂಪು ಶಾಲುಗಳು ರಾರಾಜಿಸುತ್ತಿದ್ದವು. ಕೆಲಮಂಗಲದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್, ಡಿಎಂಕೆ, ಸಿಪಿಐ ಮೈತ್ರಿಕೂಟದ ಅಭ್ಯರ್ಥಿ ಟಿ ರಾಮಚಂದ್ರ ಅವರ ಪರವಾಗಿ 3,000ಕ್ಕೂ ಹೆಚ್ಚು ಮಂದಿ ಕಾರ್ಯಕರ್ತರು ಬೃಹತ್ ಸಮಾವೇಶದಲ್ಲಿ ಮತ್ತು ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದ್ರು. ಇನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆಗಮಿಸುತ್ತಿದ್ದಂತೆ ಕಾರ್ಯಕರ್ತರು ಬೃಹತ್ ಗಾತ್ರದ ಹಾರ ಹಾಕಿ ಸ್ವಾಗತಿಸಿದ್ರು. ಉರಿ ಬಿಸಿಲನ್ನು ಲೆಕ್ಕಿಸದೆ ಕಾರ್ಯಕರ್ತರು ಪ್ರಚಾರದಲ್ಲಿ ಭಾಗಿಯಾಗಿದ್ರು. ಇನ್ನು ಈ ವೇಳೆ ಕಾಂಗ್ರೆಸ್ ಮುಖಂಡ ಕಮ್ಮನಹಳ್ಳಿ ಮಂಜುರವರು ಮಾತನಾಡಿ, ಸಂವಿಧಾನ ವಿರೋಧಿಗಳಿಗೆ ತಕ್ಕ ಪಾಠ ಕಲಿಸುವ ಸಲುವಾಗಿ ಇಂಡಿಯನ್ ನಾಯಕರು ಒಗ್ಗೂಡಿದ್ದಾರೆ. ಈ ನಿಟ್ಟಿನಲ್ಲಿ ಈ ಬಾರಿ ಇಂಡಿಯಾ ಒಕ್ಕೂಟವು ತಮಿಳುನಾಡಿನಲ್ಲಿ ಅಧಿಕಾರ ಸ್ಥಾಪನೆ ಮಾಡುವುದು ಖಚಿತವಾಗಿದೆ. ಜೊತೆಗೆ ಸಿಪಿಐ ಅಭ್ಯರ್ಥಿ ಟಿ ರಾಮಚಂದ್ರನ್ ಅವರು ಗೆಲುವು ಖಚಿತ ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಬೊಮ್ಮಲ್ ನಿರ್ದೇಶಕ RK ರಮೇಶ್, ಮುಖಂಡರಾದ ಬಾಬುರೆಡ್ಡಿ, ಕಟ್ಟಹಳ್ಳಿ ಸೀನಪ್ಪ, ಪದ್ಮನಾಭ, ದೊಡ್ಡಹಗಡೆ ಹರೀಶ್, ಲಿಂಗಣ್ಣ, ಮೋಹನ್, ರಘುಪತಿ ರೆಡ್ಡಿ, ಚೂಡಸಂದ್ರ ರಘು, ನೊಸೇನೂರು ರವಿ, ಪ್ರಶಾಂತ್ ಮೊದಲಾದವರು ಭಾಗವಹಿಸಿದ್ರು. ಪಾರ್ಟಿಯ ನಾಯಕರಾದಂತ ದಳಪತಿ ಬಹುಕಾಸ್ ಸ್ಟಾಲಿನ್ ಅವರ ನೇತೃತ್ವದಲ್ಲಿ NDA ಇಂಡಿಯಾ ಕೂಟಣಿ ಅಭ್ಯರ್ಥಿಯಾಗಿ ಸ್ಥಳೀಯ ನಿಯೋಜಕ ವರ್ಗದಲ್ಲಿ ನಮ್ಮ ರಾಮಚಂದ್ರ ಅವರು ಮತಯಾಚಿಸಲು ಆಗಮಿಸತಕ್ಕಂಥ ಕರ್ನಾಟಕದ ಡೆಪ್ಯೂಟಿ ಸಿಎಂ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ನಮ್ಮ DK ಶಿವಕುಮಾರ್ ಅವರೇ, ಆಗಮಿಸತಕ್ಕಂಥ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆದಂಥ ನಮ್ಮ ರಾಮಲಿಂಗಾರೆಡ್ಡಿ ಅವ್ರಿಗೂ, ಅವ್ರ ಜೊತೆಯಲ್ಲಿ ಬಂದಿರತಕ್ಕಂಥ ನಮ್ಮ ಮಾಲೂರು ಶಾಸಕರಾದಂಥ ನಂಜೇಗೌಡ ಅವ್ರಿಗೂ, ಅದೇ ರೀತಿ ಆನೇಕಲ್ ಶಾಸಕರಾದಂಥ ನಮ್ಮ ಶಿವಣ್ಣ ಅವ್ರಿಗೂ, ನಮ್ಮ MLC ಆದಂಥ ರಾಮೋಜಿಗೌಡ ಅವ್ರಿಗೂ, ನಮ್ಮ RK ರಮೇಶ್ ಅವ್ರಿಗೂ, ಇನ್ನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿಗೂ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮತ ಬಾಂಧವರಿಗೂ ಮೊಟ್ಟ ಮೊದಲಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿಕೊಂಡು, ಮುಂಬರುವ 23/4/2026 ನಡೆಯಲಿರುವ ಚುನಾವಣೆಯಲ್ಲಿ ನಿಮ್ಮ ಅಮೂಲ್ಯವಾದ ಮತವನ್ನ, ಪವಿತ್ರವಾದ ಮತವನ್ನ ರಾಮಚಂದ್ರ ಅವರಿಗೆ ಗೊತ್ತಿನಲ್ಲಿ ಹಾಕಿ ಅವ್ರನ್ನ ಅತ್ಯಧಿಕ ಮತದಿಂದ ಗೆಲ್ಲಿಸಬೇಕಂತ ನಿಮಗೆ ಕೇಳಿಕೊಂಡು, DK ಸಾಹೇಬರು ಕರ್ನಾಟಕ ಸ್ಟೇಟ್ ಮಾತ್ರ ಅಲ್ಲ, ಕಿಂಗ್ ಮೇಕರ್. ಇಡೀ ಇಂಡಿಯಾನಲ್ಲಿ ಪಾಲಿಟಿಕ್ಸ್ ಅಲ್ಲಿ ಕಿಂಗ್ ಮೇಕರ್. ಎಲ್ಲೇ ಚುನಾವಣೆ ನಡೆದೇ ಕೂಡ ಬಿಜೆಪಿ ಎದುರಿಸಿ ಕಾಂಪೈನ್ ಮಾಡುವಂತಹ ಕಿಂಗ್ ಮೇಕರ್ ಅಂತ ನಮ್ಮ DK ಸಾಹೇಬ್ರವರು. ಈ ತಳಿ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರಾಗಿದ್ದು, ಈ ತಳಿ ಕ್ಷೇತ್ರ ಅಭಿವೃದ್ಧಿಗೆ ಅಸ್ಸಾಂನಲ್ಲಿ ನಾನು ಇಟ್ಟಿದ ಎಲ್ಲ ಕೋರಿಕೆ ಕೂಡ ನಮ್ಮ ತಮಿಳುನಾಡು ರಾಷ್ಟ್ರ ಮುಖ್ಯಮಂತ್ರಿ MK ಸ್ಟಾಲಿನ್ ಅವರು ನೆರವೇರಿಸಿಕೊಟ್ಟಿದ್ದಾರೆ. ಇದೇ 5 ವರ್ಷಕ್ಕೆ ಮುಂಚೆ ಇದೇ ಕಳಮಂಗಲದಲ್ಲಿ ಮತ ಕೇಳಬೇಕಂದ್ರೆ
ಈ ಭಾಗದಲ್ಲಿ ಗೌರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಇಲ್ಲ. ನಾವೆಲ್ಲ ಮತ ಕೊಡ್ತೀರಿ, ನೀವು ಗೌರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ತಗೊಂಡ್ಬೇಕಂತೇಳಿ ನೀವೆಲ್ಲ ಕೋರಿಕೆ ಇಟ್ರಿ. ಈ ದಿನ ಕೋರಿಕೆ ನೆರವೇರಿಸಿದ್ದೀರಿ. ಬೆಂಗಳೂರಲ್ಲಿ 20 ಕೋಟಿ ರೂಪಾಯಿಯಲ್ಲಿ ಇವತ್ತು ಗೌರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, 15 ಕೋಟಿ ರೂಪಾಯಿಯಲ್ಲಿ ITI ಕಾಲೇಜು. ನಮ್ಮ ಯುವಕರೆಲ್ಲಾನು ಕಬಡ್ಡಿನೋ ಕ್ರಿಕೆಟ್ ವಾಲಿಬಾಲ್ ಆಡ್ಬೇಕಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಪೋರ್ಟ್ಸ್ ಮಾಡಕ್ಕೆ ಇಲ್ಲಿ ಸ್ಟೇಡಿಯಂ ಇಲ್ಲ. ಸ್ಟೇಡಿಯಂ ಬೇಕಂದ್ರೆ ಈ ದಿನ 5 ಎಕರೆಯಲ್ಲಿ ನಮ್ಮ ಡೆಪ್ಟಿ CM ಉದಯನಿಧಿ ಸ್ಟಾಲಿನ್ ಅವರು ಬೆಗನಿಕೋಟೆಯಲ್ಲಿ ಈ ದಿನ ಇಂಡೋರ್ ಸ್ಟೇಡಿಯಂ ಔಟ್ಡೋರ್ ಸ್ಟೇಡಿಯಂ ಕೂಡ ಫಂಡ್ ಅಲಾಟ್ ಮಾಡಿ ಕೆಲಸ ನಡೀತಾ ಇದೆ. ಅದೇ ಅಲ್ದಿರ ಸದುದ ಯುವಕರಿಗ ಕೆಲಸ ಜಾಬ್ಗೋಸ್ಕರ ಮೆಡ್ರಾಸ್, ಬೆಂಗಳೂರು, ಮುಂಬೈ ಅಂತ ಹೋಗ್ತಾ ಇದ್ರು. ಈ ದಿನ ನಮ್ಮ ತಾಲೂಕಿನಲ್ಲಿ ನಮ್ಮ ಸ್ವಂತ ಪಂಚಾಯಿತಿಯಲ್ಲಿ ನಮ್ಮ ಜಮೀನು ಕೊಟ್ಟು ಟಾಟಾ ಎಲೆಕ್ಟ್ರಾನಿಕ್ಸ್ ಕಂಪನಿ ತಗೊಂಡ್ಬಂದಿದ್ದಾರೆ. 50,000 ಜನ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಓದಿದ ವಿದ್ಯಾರ್ಥಿಗಳಿಗೆ 16,000 ಜನಕ್ಕೆ ಕೆಲಸ ತಗೊಂಡಿದ್ದೀರಿ. ಅದೇ ಅಲ್ದಿರ ಈ ಭಾಗದಲ್ಲಿ రోడ్స్ కర్ణాటక బార్డర్ నుంచి TVS నుంచి ఓసూరు, కలమంగళ, నాగమంగళ, ರಾಯಗೋಟೆ ಈ ರೋಡ್ ಡಬಲ್ ರೋಡ್ ಇತ್ತು. ಟ್ರಾಫಿಕ್ ಜಾಮ್ ನಡೀತಾ ಇತ್ತು. ಅವಾಗ ಆಕ್ಷನ್ ನಡೀತಾ ಇತ್ತು. ನಾವು ನಮ್ಮ MLA ಪ್ರಕಾಶ್ ಅಭಿಪ್ರಾಯ ಕೂಡ ಅಸೆಂಬ್ಲಿಯಲ್ಲಿ ಮಾತಾಡಿ 40 ಕಿಲೋಮೀಟರ್ 9 ಕೋಟಿ 400 ಕೋಟಿ ರೂಪಾಯಿಯಲ್ಲಿ ಈ ದಿನ 4 ರೋಡ್ ಮಾಡಿಕೊಟ್ಟಿದ್ದೀರಿ. ಅದೇ ಅಲ್ದಿರ ತಳಿ ಮದಗಾಂಡಲ್ಲಿ ಓಸೂರು ರೋಡ್ ಬೇಕಾದಷ್ಟು ಇಂಡಸ್ಟ್ರಿ ಇದೆ, ಸ್ಕೂಲ್ಸ್ ಇದೆ, ಕಾಲೇಜಸ್ ಇದೆ. ಕಂಟಿನ್ಯೂ ಟ್ರಾಫಿಕ್ ಜಾಮ್ ನಡೀತಾ ಇತ್ತು. ಈ ದಿನ ಆ ರೋಡ್ ಕೂಡ 250 ಕೋಟಿ ರೂಪಾಯಿಯಲ್ಲಿ ನಮ್ಮ CM ಸ್ಟಾಲಿನ್ ಅವರು 4 ರೋಡ್ಗ ಫಂಡ್ ಅಲಾಟ್ ಮಾಡಿ ಕೆಲಸ ನಡೀತಾ ಇದೆ. ಅದೇ ತರ ದೇಗನಿಕೋಟೆ, ಪಂಜಲ್ಲಿ, ಧರ್ಮಪುರಿ ರೋಡ್ ಸಿಂಗಲ್ ರೋಡ್ಗೆ ಇತ್ತು. ಈ ದಿನ 26 ಕೋಟಿಯಲ್ಲಿ ಈ ದಿನ 6 ರೋಡ್ ಕೂಡ ಡಬಲ್ ರೋಡ್ ನಡೀತಾ ಇದೆ. ಅದೇ ಅಲ್ದಿರ ನಿಮ್ಮ ಕಲಮಂಗಲದಲ್ಲಿ ಆವಾಗ ಟ್ರಾಫಿಕ್ ಜಾಮ್ ನಡೀತಾ ಇತ್ತು. ಅಸೆಂಬ್ಲಿಯಲ್ಲಿ ಮಾತಾಡಿ ಈ ದಿನ ಔಟರ್ ರಿಂಗ್ ರೋಡ್ ಬಂದು ನಮ್ಮ ಡೆಪ್ಟಿ CM ಸ್ಟಾಲಿನ್ ಅವರು ಇವತ್ತು ಉದಯನಿಧಿ ಸ್ಟಾಲಿನ್ ಅವರು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಅದೇ ಅಲ್ದಿರ ಈ ಭಾಗದಲ್ಲಿ ಆಕ್ಸಿಡೆಂಟ್ ಆಗಿದೆ. ಇಲ್ಲಂದ್ರೆ ಆನೆ ತುಳಿದೇನೋ ತಾಲೂಕು ಹೆಡ್ ಕ್ವಾರ್ಟರ್ ಹಾಸ್ಪಿಟಲ್ಗೆ ಹೋದೆ, ಅಲ್ಲಿ ಆಪರೇಷನ್ ಥಿಯೇಟರ್ ಇಲ್ಲ, ಡಾಕ್ಟರ್ಸ್ ಇರಲಿಲ್ಲ. ಅಸೆಂಬ್ಲಿಯಲ್ಲಿ ಮಾತಾಡಿ ಇವತ್ತು ಎಲ್ಲ ಆಪರೇಷನ್ ಮಾಡಂತ 22 ಕೋಟಿ ರೂಪಾಯಿಯಲ್ಲಿ 51 ಬೆಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮ CM ಸ್ಟಾಲಿನ್ ಅವರು ಕೊಟ್ಟಿದ್ದಾರೆ. ಅದೇ ಅಲ್ದಿರ ಈ ಭಾಗದಲ್ಲಿ ಆನೆ ಬಾಧೆ ದೊಡ್ಡ ಬಾಧೆ. ವರ್ಷ ಪೂರ್ತಿನೂ ರೈತರಿಗೆ ಕಷ್ಟ ಬಿದ್ದು ಬೆಳೆ ಇಟ್ಟೆ ಒಂದೇ ದಿನ ಆನೆಲ್ಲ ಬಂದು ರೈತರು ಬೆಳೆಗಿನ ನಾಶನ ಮಾಡ್ತಾ ಇತ್ತು. ನಷ್ಟ ಪರಿಹಾರ ಹೋದ 10 ವರ್ಷ 7 ನಿಮಿಷ ಸರ್ಕಾರ ಕೊಡಿಲ್ಲ. ಅದು ಕೂಡ ಅಸೆಂಬ್ಲಿಯಲ್ಲಿ ಮಾತಾಡಿ ರೈತರಿಗ ನಷ್ಟ ಪರಿಹಾರ ತಕ್ಕೊಟ್ರಿ. ಆನೆ ತುಳಿದು ಸುತ್ತೋದೆ ಹೋದ ಸರ್ಕಾರದಲ್ಲಿ ಬೇರೆ 3 ಲಕ್ಷ ರೂಪಾಯಿ ಕೊಡ್ತಾ ಇದ್ರು. ನಮ್ಮ ಸ್ಟಾಲಿನ್ ಸರ್ಕಾರದಲ್ಲಿ ದಿನ 10 ಲಕ್ಷ ಕೊಡ್ತಾ ಇದ್ದಾರೆ. ಅದು 22 ಲಕ್ಷ ಮಾಡ್ಬೇಕಂತ ಕೂಡ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀರಿ. ಅವ್ರ ಕುಟುಂಬದಲ್ಲಿ ಗೌರ್ಮೆಂಟ್ ಬೇಗ ಕೊಡ್ಬೇಕಂತ ಮಾತಾಡಿದ್ದೀರಿ. ಅದೇ ಅಲ್ದಿರ ಸೋಲಾರ್ ರೋಪನ್ ಸಾಕಾಕ ಕಿಲೋಮೀಟರ್ 35 ಲಕ್ಷ, ಈಗ 55 ಕಿಲೋಮೀಟರ್ ಇವತ್ತು 19 ಕೋಟಿ ರೂಪಾಯಿಯಲ್ಲಿ ರೈತರು ಭೂಮಿಗೆ ಹಳ್ಳಿಗಳಿಗೆ ಹಾನಿ ಬರೆದಕ್ಕೋಸ್ಕರ ಸೋಲಾರ್ ರೋಪನ್ಸ್ ಹಾಕಿದ್ದೀರಿ. ಈ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈ 5 ವರ್ಷದಲ್ಲಿ DMK ಸರ್ಕಾರದಲ್ಲಿ ಎಲ್ಲ ಕೂಡ ನಡೆದಿದೆ. ಅದೇ ಅಲ್ದಿರ ಬೆಟ್ಟ ಭಾಗದಲ್ಲಿ ಕಾಡು ಪ್ರದೇಶದಲ್ಲಿ ಯಾವ ಗ್ರಾಮಕ್ಕೂ ಕೂಡ ರಸ್ತೆ ಇಲ್ದಿರತ್ತು, ರೋಡ್ ಇಲ್ದಿರತ್ತು. ಈ 5 ವರ್ಷದಲ್ಲಿ ಎಲ್ಲಾ ಗ್ರಾಮಗಳು ಕೂಡ ಇವತ್ತು ರೋಡ್ ಮಾಡಿಕೊಂಡಿದ್ದೀರಿ. ಇಲ್ಲಿ ಬಂದಂತ 5 ವರ್ಷ ಎಲೆಕ್ಷನ್ ಬಂದೆ ಟೂರ್ ಬಂತಾರ ಇಲ್ಲಿ BJP ಕ್ಯಾಂಡಿಡೇಟ್ ಬರ್ತಾರೆ. 5 ವರ್ಷ ಮುಂಚೆ ನೋಡಿದ್ದು ನೋಡಿದ್ರೆ ಸೀಸನ್ ಪಾಲಿಟಿಷಿಯನ್ ಎಲೆಕ್ಷನ್ ಬಂದೇ ಬರ್ತಾರೆ. MLA ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ದವ್ರೆ. ಅದೇ ತರ ಅಣ್ಣಾಮಲೈ IPS ಇಲ್ಲಿ ಬಂದ್ರಂತೆ, ಅವ್ರಿಗೆ ಸೀಟ್ ಕೊಡಿಲ್ಲ, ಅವನಿಗೆ ಸೀಟ್ ಕೊಡಿಲ್ಲ. 6,000 ಕೋಟಿ ರೂಪಾಯಿಯಲ್ಲಿ ಮನ್ನಾ ಮಾಡಿದವ್ರೆ. ಅದೇ ಅಲ್ದಿರ ಇವಾಗ ಒಂದು ಹೊಸ ಸ್ಕೀಮ್
ಇಲ್ಲ ಧರಿಸಿ ಅಂತೇಳಿ 8,000 ರೂಪಾಯಿಗೆ ಒಂದು ಕೂಪನ್ ಕೊಡ್ತಾ ಇದ್ದಾವ್ರೆ. ನಿಮ್ಮ ಮನೆಯಲ್ಲಿ ಫ್ರಿಡ್ಜ್ ಇಲ್ಲ, ಮಿಕ್ಸಿ ಇಲ್ಲ, ಗ್ರೈಂಡ್ ಇಲ್ಲ, ವಾಷಿಂಗ್ ಮಿಷಿನ್ ಇಲ್ಲ, ಏನ್ ಬೇಕು ನಿಮ್ಗ ಆ ಕೂಪನ್ ತಕೊಂಡೋಗಿ ಯಾವ ಅಂಗಡಿಯಲ್ಲಿ ಬೇಕು, ನಿಮ್ಗೆ ಯಾವ ಕಂಪನಿ ಬೇಕು, ಟಿವಿ ಸ್ಯಾಮ್ಸಂಗ್ ಬೇಕಾ, LG ಬೇಕಾ, ವಾಷಿಂಗ್ ಮಿಷಿನ್ ಯಾವ್ದು ಬೇಕು, ಅದೇ ತರ ಫ್ರಿಡ್ಜ್ ಯಾವ್ದು ಬೇಕು, ನೀವೇ ತಕ್ಕನಂತ ಸ್ಕೀಮ್ ಕೂಡ ನಮ್ಮ CM ಸ್ಟಾಲಿನ್ ಅವರು ತಕೊಂಡ್ ಬಂದಿದ್ದವ್ರೆ. ಈ ತರ ಬರೋ ಕಾಲದಲ್ಲಿ ಕೂಡ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ರಾಷ್ಟ್ರದಲ್ಲಿ ನಡೀಬೇಕಂದ್ರೆ ನಮ್ಮ CM ಅವರು 2 ಬಾರಿ PM ಆಗಬೇಕು ಸ್ಟಾಲಿನ್ ಅವರು. ಈ ಕ್ಷೇತ್ರದಲ್ಲಿ ಈ 5 ವರ್ಷ నుంచి ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದಿರಿ. ಇನ್ನೂ ಇರಂತ ಅಭಿವೃದ್ಧಿ ಕಾರ್ಯಕ್ರಮ ನಡಿಬೇಕಂತೆ ಬರೋ 23ನೇ ತೇದಿ ನೀವೆಲ್ಲ ಯಾಕೆ ಗುರುತು ಕೊಟ್ಟಾಗಬೇಕು? ಫಸ್ಟ್ ಬಟನ್ ತೆನೆ ಕುಟುಂಬ ಗುರುತಿಗೆ ನೀವೆಲ್ಲ ಆಶೀರ್ವಾದ ಮಾಡಿ ಜಯಶೀಲ ಮಾಡ್ಬೇಕಂತ ಹೇಳಿ ಕೈ ಮುಗಿದು ಕೇಳ್ಕೊಂತೀನಿ. ನಮಸ್ಕಾರ. ನಿಮ್ಮ ನಮ್ಮ ಎಲ್ಲರ ಪ್ರೀತಿ ಅಭ್ಯರ್ಥಿ ರಾಮಚಂದ್ರ ಅವ್ರಿಗೆ ನಾವು ನೀವೆಲ್ಲ ಸೇರಿ ಈ ಉರಿ ಬಿಸಿಲಿನಲ್ಲಿ ಆಶೀರ್ವಾದ ಮಾಡಲಿಕ್ಕೆ ಚುನಾವಣಾ ಪ್ರಚಾರಕ್ಕೋಸ್ಕರ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳ್ತಾ ಇದ್ದೀನಿ. ನಾನು ಯಾವ ಟೈಗರು ಇಲ್ಲ, ಎಲೆಕ್ಷನ್ ನಾನು ಸ್ಟಾಲಿನ್ ಅವರು ಚೆನ್ನೈನಲ್ಲಿ ಮೊದಲನೇ ಚುನಾವಣಾ ಪ್ರಚಾರವನ್ನ ಪ್ರಾರಂಭ ಮಾಡಿದ್ರು. ನಮ್ಮ ಎಲ್ಲ ಅಭ್ಯರ್ಥಿಗಳನ್ನ ಪ್ರಚಾರ ಮಾಡಿ ಪರಿಚಯ ಮಾಡಿ ಈ ಒಂದು ಟೌನ್ ನಲ್ಲಿ ಸಿಟಿಲಿ, ಚೆನ್ನೈ ಸಿಟಿಲಿ ನಾನು ಸುಮಾರು ಒಂದು 15-20 ಹಿಂದೆ ಹೋಗಿ ನಮ್ಮ ಚುನಾವಣಾ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಬಿಡುಗಡೆ ಮಾಡಿ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಮಾರ್ಗದರ್ಶನದಲ್ಲಿ ಹೋಗಿ ಪಕ್ಷದ ಪರವಾಗಿ ಪ್ರತಿನಿಧಿಸಿ ನಾನು ಬಂದೆ. ಇವತ್ತು ತಮಿಳಿನಲ್ಲೂ ಮಾತಾಡೋಣ ಆಸೆ ಇದೆ, ಆದರೆ ನನಗೆ ಬರಲ್ಲ. ಆದರೆ ಕನ್ನಡದಲ್ಲೇ ರಾಮಚಂದ್ರರವರು, ಪ್ರಕಾಶ್ ಅವರು ಕನ್ನಡದಲ್ಲೇ ಮಾತಾಡಿದ್ರು. ನೀವೆಲ್ಲ ಕನ್ನಡಿಗರಿದ್ದೀರಿ. ನಮ್ಮ ಕರ್ನಾಟಕದ ಬಾರ್ಡರ್ ಕ್ಷೇತ್ರ, ಕರ್ನಾಟಕದ ಬಾರ್ಡರ್ ಕ್ಷೇತ್ರ ಜೊತೆಗೆ ನನ್ನ ಕನಕಪುರದ ಬಾರ್ಡರ್ ಕ್ಷೇತ್ರ ಕೂಡ ತಳಿ. ನಾನು ಎಷ್ಟೋ ಜನ ವೋಟರ್ಸ್ಗೆ ಹಿಂದೆ ನಿಮ್ಮಲ್ಲಿ ನಮ್ಮಲ್ಲಿ ಸಂಬಂಧ ಇಟ್ಕೊಂಡು ಜಮೀನು ಆಸ್ತಿ ಇಟ್ಕೊಂಡಿರೋರಿಗೆ ಬರ್ರಯ್ಯ ಓಟ್ ನಮ್ಮಲ್ಲಿ ಮಣಿಕೊಡಿ ಅಂತ ಕೇಳಿದೆ. ಇಲ್ಲ ಇಲ್ಲ, ರಾಮಚಂದ್ರರು ನಮಗೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ನಮ್ಮ ಓಟ್ ಅಲ್ಲೇ ಇರ್ಲಿ ಅಂತ ಹೇಳಿ ಎಲ್ಲ ಇಲ್ಲೇ ಇಟ್ಕೊಂಡ್ರು. ಆಮೇಲೆ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆದ್ಮೇಲೆ ನಮ್ಮ ರಾಮಚಂದ್ರರವ್ರನ್ನ, ಪ್ರಕಾಶ್ ಅವ್ರನ್ನ ಕೇಳಿದೆ, ಏನು ನಿಮ್ಮ ರಾಜ್ಯದಲ್ಲಿ ಎಲ್ಲ ವೋಟರು ಕೇಳ್ತಾ ಇದ್ದಾರೆ, ಇಲ್ಲಿ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ, ಏನೇನ್ ಸ್ಕೀಮ್ ಇದೆ ಅಂತ ಹೇಳಿ ಕೇಳಿದೆ. ಅವರಿಬ್ರು ನನಗೆ ನಿಮ್ಮ ರಾಜ್ಯದ ಎಲ್ಲ ಮಾಹಿತಿಯನ್ನ ಕಳಿಸ್ಕೊಟ್ರು. ಆ ಮಾಹಿತಿ ಎಲ್ಲ ನಾನು ಪಡ್ಕೊಂಡು, ನಾನು ರಾಮಲಿಂಗಾರೆಡ್ಡಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ, ಸಿದ್ದರಾಮಯ್ಯನವರೆಲ್ಲ ಚರ್ಚೆ ಮಾಡಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. 5 ಗ್ಯಾರಂಟಿಗಳನ್ನ ಕರ್ನಾಟಕದಲ್ಲಿ ಘೋಷಣೆ ಮಾಡಿದ್ರು. ಬಿಜೆಪಿದು ಡಬಲ್ ಇಂಜಿನ್ ಸರ್ಕಾರ ಇತ್ತು. ಕರ್ನಾಟಕ ರಾಜ್ಯದಲ್ಲೂ ಇತ್ತು ಡಬಲ್ ಇಂಜಿನ್, ಡೆಲ್ಲಿಯಲ್ಲೂ ಇತ್ತು ಡಬಲ್ ಇಂಜಿನ್. ಮೋದಿ ಸಾಹೇಬರು ಮತ್ತು ಬಿಜೆಪಿಯವರೆಲ್ಲ ನಿಮ್ಗೆ ಅಚ್ಚೇ ದಿನ ತರ್ತೀವಿ ಅಂತ ಹೇಳಿದ್ರು. ಅಚ್ಚೇ ದಿನ ತಮಿಳುನಾಡಲ್ಲೂ ತರ್ತೀವಿ ಅಂತ ಹೇಳಿದ್ರು, ಕರ್ನಾಟಕದಲ್ಲೂ ತರ್ತೀವಿ ಅಂತ ಹೇಳಿದ್ರು, ದೆಹಲಿಯಲ್ಲಿ ತರ್ತೀವಿ ಹೇಳ್ತಿದ್ರು. ಈ ಹುಡುಗರು ಯಾರೋ ಕೇಳ್ತಾ ಇದ್ರಿ, ರಾಮಚಂದ್ರ ಕೂಡ ಹೇಳ್ತಾ ಇದ್ರು, 15 ಲಕ್ಷ ರೂಪಾಯಿನ ನಿಮ್ ಕೈಲೆಲ್ಲ ಜನ್ಧನ್ ಅಕೌಂಟ್ ಓಪನ್ ಮಾಡಿಸಿದ್ರು, ನಿಮ್ಗೆ ಹಣ ಬಂತ ಅಂತ ನಿಮ್ನ ಕೇಳ್ತಾ ಇದ್ರು. ಕೇಳಿದ್ರು ಇಲ್ಲ? ಈಗ ನಮ್ ಜನ ಎಲ್ಲ ಅಕೌಂಟ್ ಓಪನ್ ಮಾಡಿದ್ರು ಇಲ್ಲೋ? ದುಡ್ಡು ಏನಾದ್ರು ಬಂತ? ಏನೂ ಇಲ್ಲ. ನಾನು ಮಾತು ಕೊಟ್ಟೆ, 5 ಗ್ಯಾರಂಟಿ, ಪಂಚ ಗ್ಯಾರಂಟಿ ಮಾತು ಕೊಟ್ಟೆ. ನಿಮ್ಮೆಲ್ಲ ನಂಟರುಗಳೆಲ್ಲ ಕರ್ನಾಟಕದಲ್ಲಿದ್ದಾರೆ, ನಿಮ್ಮ ಸ್ನೇಹಿತರುಗಳೆಲ್ಲ ಕರ್ನಾಟಕದಲ್ಲಿದ್ದಾರೆ, ನಿಮ್ಮೆಲ್ಲ ಜನ ಕರ್ನಾಟಕ ಇಲ್ಲೂ ಬರ್ತಾರೆ, ಅಲ್ಲೂ ಹೋಯ್ತಾ ಇದ್ದಾರೆ. ನಾವೇನು ಮಾತು ಕೊಟ್ಟು
ನಿಮ್ಮಲ್ಲಿ ಟೌನ್ ಅಲ್ಲಿ ಮಾತ್ರ ಈ ಬಸ್ಸು ಹೋರಾಟ ಮಾಡೋದಿತ್ತು ಫ್ರೀಯಾಗಿ. ರಾಮಲಿಂಗಾರೆಡ್ಡಿ ಅವರು ಮಂತ್ರಿ, ಅವರೇ ಇಲ್ಲಿದ್ದಾರೆ. ಶಕ್ತಿ ಯೋಜನೆ ಅಂತ ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಉದ್ದಗಲಕ್ಕೂ ಕೂಡ ಪ್ರಯಾಣ ಮಾಡುವಂತ ಕಾರ್ಯಕ್ರಮವನ್ನು ತಂದು 5 ಗ್ಯಾರಂಟಿಲಿ ಈಗ ಕರ್ನಾಟಕದಲ್ಲಿ ಎಲ್ಲ ಹೆಣ್ಮಕ್ಳುಗಳು ಪ್ರಯಾಣ ಮಾಡ್ತಾ ಇದ್ದಾರೆ ತಾನೇ. ಈಗ DMK ಪ್ರಣಾಳಿಕೆಯಲ್ಲಿ, ನಮ್ಮ ಎಲ್ಲ ಒಕ್ಕೂಟದ ಪ್ರಣಾಳಿಕೆಯಲ್ಲಿ, ಇಂಡಿಯಾ ಅಲೈನ್ಸ್ ಪ್ರಣಾಳಿಕೆಯಲ್ಲಿ ಇವತ್ತು ಸ್ಟಾಲಿನ್ ಅವರು ಮತ್ತೆ ಹೆಣ್ಣುಮಕ್ಳಿಗೆ ಇಡೀ ತಮಿಳುನಾಡು ಬಸ್ನಲ್ಲಿ ಎಲ್ಲರೂ ಕೂಡ ಉಚಿತವಾಗಿ ಪ್ರಯಾಣ ಮಾಡೋದು ಅಂತ ಅನೌನ್ಸ್ ಮಾಡಿದ್ದಾರೆ. ನಾವೇನು ಕರ್ನಾಟಕದಲ್ಲಿ ಮಾಡಿದೀವಿ ಇಲ್ಲೇ ನಾವು ಅದು ಮಾಡ್ತಾ ಇದ್ದೀವಿ. ಈಗ ಹೆಣ್ಣು ಮಕ್ಕಳಿಗೆ 1,000 ರೂಪಾಯಿ ಕೊಡ್ತಾ ಇದ್ದಾರೆ. ನಾವು ಅದನ್ನ ನೋಡಿ 2,000 ಮಾಡ್ದು. ಈಗ ಸ್ಟಾಲಿನ್ ಅವರು ಕೂಡ ಎಲ್ಲ ನನ್ನ ತಾಯಂದಿರಿಗೆ, ಕುಟುಂಬದ ಹೆಣ್ಮಕ್ಳಿಗೆ, ಮನೆ ಯಜಮಾನಿಯರಿಗೆ 1,000ರಿಂದ ಮತ್ತೆ ಈ ರಾಜ್ಯದಲ್ಲಿ ನೀವು ಇಲ್ಲಿ ನಮ್ಮ MLA ಅವ್ರನ್ನ ಆಯ್ಕೆ ಮಾಡೋದ್ರಿಂದ ನಿಮ್ಮೆಲ್ಲರ ಹೆಣ್ಮಕ್ಳ ಅಕೌಂಟ್ಗೆ, ಹೆಣ್ಣು ಕುಟುಂಬದ ಕಣ್ಣು ಅವ್ರ ಅಕೌಂಟ್ಗೆ 2,000 ರೂಪಾಯಿ ನೇರವಾಗಿ ಹೋಗುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದಲ್ಲದೆ ಈಗ ತಾನೇ ಹೇಳಿದ್ರು, ಮನೆಯಲ್ಲಿ ಸಾಮಾನು, ಪಾತ್ರೆ ಇರ್ಬೋದು, ಟಿವಿ ಇರ್ಬೋದು, ಸ್ಟವ್ ಇರ್ಬೋದು, ಬಿಡಿ ಗ್ಯಾಸ್ ಅಂತೂ ಕತೆ ಹೋಯ್ತು, ಒಲೆನೇ ಗ್ಯಾರಂಟಿ ಮುಂದಕ್ಕೆ ಹೊಂಟೋಯ್ತು. ಗ್ಯಾಸ್ ಹೋಯ್ತು, ಒಲೆ ಬಂತು. ಯಾರಿಂದ? ಮೋದಿಯವರಿಂದ ಬಂತು. ಮನೆಯಲ್ಲೆಲ್ಲ ಅಶೋಕ್ ಬಂದಿದ್ದಂತೆ ಕೇಳ್ಬೇಕಾಯ್ತು, ನಿನ್ ಗ್ಯಾಸ್ ಹೊಂಟೋಯ್ತು ಬಂತು ಇಲ್ಲಿ ಅಂತ. ನಾನು ದಡ್ಡಿಗೋಡೆಗೆ ಬಂದಿರಂತೆ. ಈಗ 8,000 ರೂಪಾಯಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. DMK ಪಕ್ಷ, ಕಾಂಗ್ರೆಸ್ ಪಕ್ಷ, ಕಮ್ಯುನಿಸ್ಟ್ ಪಕ್ಷ ಯಾವತ್ತಾರು ಒಂದು ಮಾತು ಕೊಟ್ರೆ ನುಡಿದಂತೆ ನಡೆಯುವಂತ ಪಕ್ಷಗಳು ಇದು. ಈ ದೇಶದ ಇತಿಹಾಸದಲ್ಲಿ ಈಗ ರೈತರಿಗೆ ನಾವು ಕೂಡ ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ. ನೀವೆಲ್ಲ ರೈತರ ಮಕ್ಕಳಿದ್ದೀರಿ, ನಿಮ್ಗೆಲ್ಲ ಕೂಡ ಉಚಿತವಾಗಿ ಮೀಟರ್ ಫ್ರೀ ಕರೆಂಟ್, ಮೀಟರ್ಲೆಸ್ ಪಂಪ್ ಸೆಟ್ ಕೊಡಬೇಕು ಅಂತ ಹೇಳಿ ಈಗಾಗಲೇ ನಾವು ಆಶ್ವಾಸನೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಈಗಲ್ಲೇ ಪೆನ್ಷನ್ ಸ್ಕೀಮಲ್ಲೂ ಕೂಡ 2,000 ರೂಪಾಯಿ ಕೊಡೋದು ಓಲ್ಡ್ ಏಜ್ ಪೆನ್ಷನ್ಗೆ, ಹ್ಯಾಂಡಿಕ್ಯಾಪ್ಡ್ಗೆ 2,500 ರೂಪಾಯಿ ಕೊಡೋದು. ಈ ರೀತಿ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಇದು ಮೊದಲಿಂದ ಕೂಡ DMK, ಕಮ್ಯುನಿಸ್ಟು ಪಾರ್ಟಿ ಇವೆಲ್ಲ ಕೂಡ ಕೊಟ್ಟು ಮಾತನ್ನ ಉಳಿಸ್ಕೊಂಡು ಬಂದಿರುವಂತ ಒಂದು ಪಕ್ಷ. ಇವತ್ತು ನಾವು ಈ ರಾಜ್ಯದಲ್ಲಿ ಇದ್ದೇವೆ. ಹಿಂದೆ ಕರುಣಾನಿಧಿಯವರು ಆಯ್ಕೆ ಮಾಡಿ ಚೀಫ್ ಮಿನಿಸ್ಟರ್ ಆಗಿ 4 ಬಾರಿ ಇದ್ದು. ಈಗ ಕಳೆದ 5 ವರ್ಷದಿಂದ ಅವರ ನಡೆಯಲ್ಲಿ ಏನು ನಮ್ಮ ಪೆರಿಯಾರ್ ಅವರ ಮಾರ್ಗದರ್ಶನದಲ್ಲಿ, ಪೆರಿಯಾರ್ ಅವರ ಮಾರ್ಗದರ್ಶನ ಅವರ ಮಾತೃಭಾಷೆ ಕನ್ನಡ ಆಗಿತ್ತು. ಆದ್ರೆ ಅವರು ತಮಿಳಿಗೋಸ್ಕರ ಹೋರಾಟವನ್ನು ಮಾಡ್ಕೊಂಡು ಬಂದ್ರು. ನಾವೆಲ್ಲ ಪರಸ್ಪರ ಅಣ್ತಮ್ಮಂದಿರು, ನಾವೆಲ್ಲ ಒಂದೇ ತಾಯಿಯ ಮಕ್ಕಳು. ಊರುಗಳಲ್ಲಿ ಭಾಗ ಆಗಿದ್ದೇವೆ ಅಷ್ಟೇ. ಅಷ್ಟು ಬಿಟ್ರೆ ನಾವೆಲ್ಲ ಇವತ್ತು ದಕ್ಷಿಣ ಭಾರತದ ಸ್ವಾಭಿಮಾನಕ್ಕೋಸ್ಕರ ಇವತ್ತು ಹೋರಾಟವನ್ನ ಮಾಡಿ ನಾವೆಲ್ಲ ಇವತ್ತು ಸೇವೆಯನ್ನ ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ತಮ್ಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಈ ದೇಶದ ಉದ್ದಗಲಕ್ಕೂ ಕೂಡ ಭಾರತದ ಇತಿಹಾಸದಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಈ ಬಿಜೆಪಿ 11 ವರ್ಷ ಆಗಿದೆ. ಕೊಟ್ಟ ಮಾತು ಏನಾದ್ರು ಉಳಿಸ್ಕೊಂಡಿದ್ದಾರಾ? ಯಾವ್ದಾದ್ರು ಒಂದು ಕಾರ್ಯಕ್ರಮ ತಂದಿದ್ದಾರಾ? ಉಚಿತವಾಗಿ ಅಕ್ಕಿ ಕೊಡೋ ಕಾರ್ಯಕ್ರಮ ಅವ್ರೇನಾದ್ರು ತಂದಿದ್ರಾ? ಅಂಗನವಾಡಿ ಕಾರ್ಯಕ್ರಮ ಅವ್ರೇನಾದ್ರು ತಂದಿದ್ರಾ? ಆಶಾ ಕಾರ್ಯಕ್ರಮ ತಂದಿದ್ರಾ? ಉಳುವಿಗೆ ಭೂಮಿ ತಂದಿದ್ರಾ? ಉಚಿತವಾಗಿ ಕರೆಂಟ್ ಕೊಡೋದು ತಂದಿದ್ರಾ? ರೈತರ ಕರೆಂಟ್ ಕೊಡೋದು ತಂದಿದ್ರಾ? ಏನು ಇಲ್ಲ. ಬರೀ ಪುಟ್ಟು, ಬೇವಿನ ಸೊಪ್ಪು, ನಂದೆ ಬಿಡ್ಗೋ ಪೂಜಾರ ಎಲ್ಲ ಬರೀ ಖಾಲಿ ಡ್ರಮ್ಮು ಅಷ್ಟೇ. ಈಗ ತಾನೇ ನನ್ನ ಮಿತ್ರ ರಾಮಚಂದ್ರ ಹೇಳ್ತಾ ಇದ್ರು, ಬಿಜೆಪಿ ಅಧ್ಯಕ್ಷರು ನಮ್ಮ ರಾಜ್ಯದಲ್ಲಿ ಇದ್ರು. ಅವ್ರ ಹೆಸರೇನು? ಅಣ್ಣಾಮಲೈ.
ಏನಿ ಒಳ್ಳೆ ಹುಡುಗ ಪಾಪ ಅವನ್ನ ಕಿತ್ತಾಕ್ಬಿಟ್ರು, ಅವ್ರಿಗೆ ಟಿಕೆಟೇ ಕೊಡ್ಲಿಲ್ಲ. ಈಗ ಅಣ್ಣಾ DMK ಅವ್ರು ಹೇಳಿದ್ರು ಅವನ್ನ ಜೊತೆ ಪಡಿಕೊಂಡ್ರೆ ನಾವು 10ಕ್ಕೆ ಸೇರಿಸೋದಿಲ್ಲ, ನಿಮ್ ಜೊತೆ ಬರುದಿಲ್ಲ ಅಂತ. ಇರ್ಲಿ, ಅದು ಅವ್ರಿಗೆ ಬಿಟ್ಟಿದ್ದಂತ ವಿಚಾರ. DMK ಗೆಲ್ತೀವಿ ಅಂದಿದ್ರೆ ಅಣ್ಣಾ DMK ಜೊತೆ ಹೋಯ್ತಿದ್ರ? ಅಣ್ಣಾ DMK ಏನಾದ್ರು ಶಕ್ತಿ ಇದ್ರೆ ಅವರು ಶಕ್ತಿ ಕಳ್ಕೊಂಡಿದ್ದಾರೆ. ಇನ್ನೊಂದು ಪಾರ್ಟಿಯವರು ಪಾಪ ಅವರೊಬ್ಬ MGR ತರ ಆಗ್ಬೇಕು ಅಂತ ಹೊಟ್ಬಿಟ್ಟಿದ್ದಾರೆ. ಅದೆಲ್ಲ ಆಗಲ್ಲ, ಅವೆಲ್ಲ ಫಿಲಂ ಗಿಲಮಲ್ಲಿ ಈಗ ಅನ್ಕೋಬೇಕಷ್ಟೇ. ಜನರ ಹೃದಯ, ಜನರ ಹೊಟ್ಟೆ ತುಂಬುವಂತ ಪಾರ್ಟಿ, ಜನರ ಬದುಕಿನಲ್ಲಿ ಬದಲಾವಣೆ ತರಂತ ಪಕ್ಷ ಇವತ್ತು ನಿಮ್ಮ ರಾಜ್ಯಕ್ಕೆ ಉತ್ತಮವಾದಂತ ನಾಯಕತ್ವ ಇವತ್ತು ಸ್ಟಾಲಿನ್ ಅವರು ಕೊಡ್ತಾ ಇದ್ದಾರೆ. ಉತ್ತಮವಾದಂತ ನಾಯಕತ್ವ. 5 ವರ್ಷದಲ್ಲಿ ಎಷ್ಟು ರೋಡ್ಗಳು ಮಾಡಿದ್ದಾರೆ, ಎಷ್ಟು ಬ್ರಿಡ್ಜ್ ಮಾಡಿದ್ದಾರೆ, ಎಷ್ಟು ಶಾಲೆಗಳು ಮಾಡಿದ್ದಾರೆ, ಎಷ್ಟು ಆಸ್ಪತ್ರೆ ಮಾಡಿದ್ದಾರೆ. ಹೊರಗಡೆಯಿಂದ ಇಡೀ ದೇಶಕ್ಕೆ ಇನ್ವೆಸ್ಟ್ಮೆಂಟ್ ಅಲ್ಲಿ, ಬಂಡವಾಳ ಹೂಡಿಕೆಯಲ್ಲಿ, ಉದ್ಯೋಗ, ಖಾಸಗಿ ಉದ್ಯೋಗ ಕೊಡುತ್ತಲ್ಲಿ, ಸ್ಥಳೀಯರಿಗೆ 75% ಉದ್ಯೋಗ ಕೊಡಬೇಕು ಅಂತ ಖಾಸಗಿಯಲ್ಲಿ ತೀರ್ಮಾನ ಮಾಡಿದ್ದು ಇದು ಸ್ಟಾಲಿನ್ ರವರು, DMK ಅವರ ಆಡಳಿತ ಅನ್ನೋದನ್ನ ತಾವು ಮರಿಬಾರದು. ಇವತ್ತು ನಿನ್ನೆ ಕೂಡ ಅವರು ಇಲ್ಲಿಗೆ ಬಂದು, ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಂದು ಭಾಷಣ ಮಾಡಿ ಹೋಗಿದ್ದಾರೆ. ನಾನು ಕೊಯಮತ್ತೂರ್ಗೆ ಹೋಗಿದ್ದೆ, ಚೆನ್ನೈಗೆ ಹೋಗಿದ್ದೆ, ಬೇರೆ ಕಡೆ ನಾನು ಕೂಡ ಪ್ರಚಾರ ಮಾಡಿ ಅನೇಕ ಕ್ಷೇತ್ರಗಳಿಗೆ ಇವತ್ತು ಇಲ್ಲೂ ಬಂದು ಇನ್ನ 3-4 ಕ್ಷೇತ್ರಕ್ಕೆ ನಾನು ಹೋಗ್ತಾ ಇದ್ದೇನೆ. ನಾವು ಒಂದು ಮನೆಯವರು, ಒಂದು ಗೋಡೆ ಮಾತ್ರ ಇದೆ. ಆ ಗೋಡೆ ತೆಗೆದ್ರಿಂದ ನಾವಿಬ್ರು ಒಂದೇ ತಾನೆ. BJP ಅವರು ಏನಿದ್ರು ಕೂಡ ಕತ್ರಿ, ಯಾವಾಗ್ಲೂ ಕತ್ರಿ. ಕಬ್ಬಣದಲ್ಲಿ 2 ಕೆಲಸ ಮಾಡ್ಬೋದು, ಒಂದು ಕತ್ರಿನೂ ಮಾಡ್ಬೋದು, ಒಂದು ಸೂಜಿನೂ ಮಾಡ್ಬೋದು. ಆ ಕತ್ರಿ ಇಬ್ಬರನ್ನ ಕಟ್ ಮಾಡ್ತದೆ, ಸೂಜಿ ಏನ್ ಮಾಡ್ತದೆ, ಒಲಿತದೆ. ಹಂಗೆ ನಮ್ದು DMK ಕಮ್ಯುನಿಸ್ಟ್ ಪಾರ್ಟಿ ಯಾವಾಗಲೂ ಕೂಡ ನಾವು ಹೊಲ್ಕೊಂಡು ಒಟ್ಟಿಗೆ ಇವತ್ತು ರಾಮಚಂದ್ರ ಈಗ ರಾಮಚಂದ್ರನವರು ನಿಮ್ಗೆ ಯಾರಿಗಾರು ಒಬ್ಬರಿಗೆ ಒಂದು ಲಂಚ ತೆಗೆದುಕೊಂಡಿದ್ದಾರಾ? ಮೋಸ ಮಾಡಿದ್ದಾರಾ? ಒಬ್ಬ ಸರಳ ನಾಯಕತ್ವ ತರ ಇವತ್ತು ನಿಮ್ಮ ಸೇವಕರಾಗಿ ಇವತ್ತು ಆತ ದುಡಿತಾ ಇದ್ದಾನೆ. ಇಡೀ ಕರ್ನಾಟಕ ಸರ್ಕಾರದ ಶಕ್ತಿ, ಕಮ್ಯುನಿಸ್ಟ್ ಪಕ್ಷದ ಶಕ್ತಿ, DMK ಶಕ್ತಿ, 20 ಪಕ್ಷದ ಶಕ್ತಿ ಎಲ್ಲ ಕೂಡ ರಾಮಚಂದ್ರ ಪರವಾಗಿ ಇದೆ ಅಂತ ಹೇಳಲಿಕ್ಕೆ ನಾನು ಅವರ ಗೆಲುವು ನಿಮ್ಮ ಗೆಲುವು, ಅವರ ಶ್ರಮ ನಿಮ್ಗೆ ಫಲ. ಇದನ್ನ ತಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಇವತ್ತು ತಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಉರಿ ಬಿಸಿಲಿನಲ್ಲಿ ಇಷ್ಟು ತಾಳ್ಮೆಯಿಂದ ನನ್ನ ಭಾಷಣ ಕೇಳ್ತಾ ಇದ್ದೀರಲ್ಲ, ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರಗಳು. ಒಂದು ಗಮನದಲ್ಲಿ ಇಟ್ಕೊಳ್ಳಿ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಕೊಟ್ಟಂತ ಅವಕಾಶವನ್ನ ಯಾವ ರೀತಿ ನಾವು ಉಪಯೋಗಿಸ್ಕೊಳ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ರಾಮಚಂದ್ರರವರು ಹಿಂದೆ ನೀವು ಅವ್ರನ್ನ MLA ಮಾಡಿ ಕೊಟ್ಟಂತ ಸಂದರ್ಭದಲ್ಲಿ ನಿಮ್ಮ ಸೇವೆಯನ್ನ ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡಿ ಅವಕಾಶವನ್ನ, ನಿಮ್ಮ ಹೃದಯವನ್ನ ಗೆದ್ದಿದ್ದಾರೆ. ಅದು ಇಲ್ಲಿ ಬಹಳ ಮುಖ್ಯವಾದಂತ ವಿಚಾರ. ಹೆಣ್ಮಕ್ಳಿಗೆಲ್ಲ ಹೋಗಿ ಹೇಳ್ಬೇಕು, ರಾಮಚಂದ್ರಗೆ ಓಟು 2,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಬರ್ತದೆ ಅನ್ನೋ ಮಾತನ್ನ ಅವ್ರಿಗೆ ಹೇಳಬೇಕು. ತಾಯಂದಿರಿಗೆಲ್ಲ ಹೇಳಬೇಕು, ಯಾರು ವಯಸ್ಸಾಗಿದ್ದಾರೆ ಅವ್ರಿಗೆಲ್ಲ ಅವರು ಕೂಡ 2,000 ರೂಪಾಯಿ ಕೊಡೋದು ಅಂತ ನಮ್ಮ ಪಕ್ಷ ಏನು DMK ಪಕ್ಷ ಇವತ್ತು ನಮ್ಮ ಎಲ್ಲ ಒಕ್ಕೂಟದ ಪಕ್ಷ, ಕಮ್ಯುನಿಸ್ಟ್ ಪಕ್ಷ, CPI ಪಕ್ಷ, ಎಲ್ಲ ಪಕ್ಷಗಳು ಇದನ್ನ ನಾವು ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಆದ್ರಿಂದ ಈ ರಾಜ್ಯಕ್ಕೆ ಒಂದು ಉತ್ತಮವಾದಂತ ಭವಿಷ್ಯ ಇದೆ. ಮೊನ್ನೆ ತಾನೇ ನಮ್ಮ DMK ಅಧ್ಯಕ್ಷರು ಈ ದೇಶದಲ್ಲಿ ನಮ್ದೆಲ್ಲ ಪಾರ್ಲಿಮೆಂಟ್ ಸೀಟ್ ಕಡಿಮೆ ಮಾಡಬೇಕು ಅಂತ ಅವರು ಒಂದು ದೊಡ್ಡ ಸಂಚು ನಡೆಸಿದ್ರು. ಆಮೇಲೆ ನಾವೇ ಹೇಳಿದೀವಿ 33% ಹೆಣ್ಮಕ್ಳಿಗೆ ಅಧಿಕಾರ ಕೊಡಿ ಅಂತ ನಾವು ಒಪ್ಕೊಂಡಿದೀವಿ. ಈ ಎಲೆಕ್ಷನ್ ಮಧ್ಯದಲ್ಲಿ ತಂದ್ಬಿಟ್ಟು ನಮ್ಗೆಲ್ಲ ಕತ್ತರಿ ಮಾಡ್ಬಿಟ್ಟು ನಮ್ನೆಲ್ಲ ಮೂಲೆ ಕುಂಡಿಸ್ಬೇಕು ಅಂತ ಹೊರಟಿದ್ರು. ಸ್ಟಾಲಿನ್ ರವರು ಪ್ರತಿಭಟನೆ ಮಾಡಿ ಎಲ್ಲನೂ ಒಟ್ಟಿಗೆ ಸೇರಿ ರಾಹುಲ್ ಗಾಂಧಿ, ಸ್ಟಾಲಿನ್, ಮಲ್ಲಿಕಾರ್ಜುನ್ ಖರ್ಗೆ, ಕಮ್ಯುನಿಸ್ಟ್ ಅವರು ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಬಿಲ್ ಅನ್ನ ತೆಗೆದು 30% ಹೆಣ್ಮಕ್ಳಿಗೆ ಇವತ್ತು ಕೂಡ ನಾವು ಬರ್ತಾ ಇದ್ದೀವಿ. ಈ ಪಂಚಾಯತಿಲಿ 50% ಕೊಡ್ತಾ ಇಲ್ವಾ? ಹಂಗೆ ಹೆಣ್ಮಕ್ಳಿಗೆ ಕೊಡಕ್ ನಾವು ರೆಡಿ ಇದ್ದೀವಿ. ಇದು ನಮ್ಮ ಪಕ್ಷದ, ನಮ್ಮ ಒಕ್ಕೂಟದ ಮೂಲಭೂತ ದಂಡ. ಇಂಡಿಯಾ ಅಲೈನ್ಸ್ ಬೆಂಗಳೂರಿನಲ್ಲಿ ರಚನೆ ಆಯ್ತು, ನೀವೆಲ್ಲ ಸೇರಿ ಬಂದಿದ್ರಿ. ನಮ್ಮ ಇಲ್ಲಿ ಪ್ರಕಾಶ್ ಅವರು ಕೂಡ ಇದ್ದಾರೆ,
ಅವರು ಉತ್ತಮವಾಗಿ ಕೆಲಸವನ್ನ ಹಿಂದೆ ಎಲ್ಲ ಹೊಸೂರಿನಲ್ಲಿ ಮಾಡಿದ್ರು. ಮುಂದಕ್ಕೂ ಕೂಡ ಅವ್ರಿಗೂ ಕೂಡ ಒಂದು ದೊಡ್ಡ ಭವಿಷ್ಯ ಇದೆ. ಇವತ್ತು ರಾಮಚಂದ್ರ ಅವ್ರಿಗೆ ಸಹಾಯ ಮಾಡಬೇಕು ಅಂತೇಳಿ ನಾವೆಲ್ಲ, ನಾನು, ಶಿವಣ್ಣ, ನಂಜೇಗೌಡರು, ರಾಮಲಿಂಗಾರೆಡ್ಡಿ ಅವರು, ನಾವೆಲ್ಲ ರಾಮಾಜಿಗೌಡರು ಎಲ್ಲ ಕೂಡ ಬಂದು ನಿಮ್ಮ ಜೊತೆ ಕೈ ಜೋಡಿಸ್ಲಿಕ್ಕೆ ಇಲ್ಲಿಗೆ ನಾವು ಬಂದಿದ್ದೇವೆ. ಹಿಂದೆ 56,000 ಓಟಿಂದ ಗೆಲ್ಸಿದ್ರಿ. ನನ್ನ ಕನಕಪುರದವರು ಅಶೋಕ್ ಮೇಲೆ 1,23,000 ಓಟಿಂದ ಗೆಲ್ಸಿದ್ರಿ. ಹಂಗೆ ಇವತ್ತು ನೀವು ಆಯ್ಕೆ ಮಾಡಬೇಕು. ಎಲೆಕ್ಷನ್ ಆದ್ಮೇಲೆ ನನ್ನ ಕರಿಬೇಕು, ತಿರ್ಗಾ ನಾನು ಬರ್ತೀನಿ. ನಿಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಲಿ, ಶುಭವಾಗ್ಲಿ, ರಾಮಚಂದ್ರ ಅವರ ಕೈಯನ್ನ ಬಲಪಡಿಸಬೇಕು ಅಂತ ಹೇಳಿ ನಾನು ಪ್ರಾರ್ಥಿಸಿ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ರಾಮಚಂದ್ರು, ಜೈ ಸ್ಟಾಲಿನ್. ಸ್ಥಳೀಯ ಚುನಾವಣೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸರಳ ಸಜ್ಜೀವಿ DK ಶಿವಕುಮಾರ್ ಆಗಮಿಸಿ ಇವತ್ತು ಸ್ಥಳೀಯ ಕ್ಷೇತ್ರದ ಅಭ್ಯರ್ಥಿ ರಾಮಚಂದ್ರನ್ ಅವರಿಗೆ ಮತ ಭೇಟಿ ಮಾಡಲು ಮತ್ತು ಮತ ಯಾಚನೆ ಮಾಡಲು ಇವತ್ತು ನಮ್ಮ ಕರ್ನಾಟಕದಿಂದ ನಮ್ಮ ಉಪಮುಖ್ಯಮಂತ್ರಿಗಳು ಬಂದವರೇ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ DK ಶಿವಕುಮಾರ್ ಅವರು ರಾಮಚಂದ್ರನ್ ಅವರಿಗೆ ಮತವನ್ನು ಕೇಳಿ ನಿಮ್ಮೆಲ್ಲರ ಆಶೀರ್ವಾದ ರಾಮಚಂದ್ರನ ಮೇಲೆ ಇರಲಿ ಅಂತ ಹೇಳಿ ಇವತ್ತು ಮಾತಾಡಿದ್ರು. ಆಮೇಲೆ ಮತ್ತೆ ಹೋದ ಸತಿ 56,000 ಮತಗಳಲ್ಲಿ ಗೆದ್ದಿದ್ರು. ಈ ಬಾರಿ DK ಸಾಹೇಬ್ರು ಹೇಳಿದ್ರು 1,00,000 ಲೀಡ್ ಕೊಡಬೇಕು ಈ ತಳಿ ಕ್ಷೇತ್ರದ ಮತ ಬಾಂಧವರು ಅಂತ ಹೇಳಿ ಇವತ್ತು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಇವತ್ತು ಬಂದು ಕೇಳಿಕೊಂಡು ಮತ ಭೇಟಿ ಮಾಡಿ ಹೋಗಿದ್ದಾರೆ. ಈಗಾಗಲೇ ಏನು ತಮಿಳುನಾಡು ಚುನಾವಣೆ ಸ್ಟಾರ್ಟ್ ಆಗಿದೆ. ಈಗ ನಮ್ಮ ಅಭ್ಯರ್ಥಿ ರಾಮಚಂದ್ರ ಅವರು, ಏಕೆಂದರೆ ಕಾಂಗ್ರೆಸ್ ಹಾಗೂ DMK ಬೆಂಬಲಿತ ಮತ್ತು ಕಮ್ಯುನಿಸ್ಟ್ ಬೆಂಬಲಿತ ಅಭ್ಯರ್ಥಿ ರಾಮಚಂದ್ರ ಅವರು ಈಗಾಗಲೇ ಕಣದಲ್ಲಿದ್ದಾರೆ. ನನಗೆ ಗೊತ್ತಿರೋ ಹಾಗೆ ಈ ಕಳೆದ ಬಾರಿ ನನಗೆ ಗೊತ್ತಿರೋ ಹಾಗೆ ಒಂದು 56,000 ಲೀಡಲ್ಲಿ ಗೆದ್ದಿದ್ರು. ಈ ಬಾರಿ ಅದಕ್ಕಿಂತ ಅಧಿಕವಾಗಿ ಗೆಲ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಇಲ್ಲಿ ಜನ ನೋಡ್ತಾ ಇದ್ರೆ ಅವ್ರು ಮಾಡಿರುವಂತ ಕಾರ್ಯಕ್ರಮ ಆಗ್ಬೋದು, ಮತ್ತೆ ಈಗಾಗಲೇ ನಮ್ಮ ಆನೇಕಲ್ ಕಸ್ಬಾ ಮತ್ತೆ ಟೌನ್ ಅಲ್ಲಿ ಕಡಿಮೆ ಅಂದ್ರು ಈ ಕಾನ್ಸ್ಟಿಟ್ಯೂನ್ಸಿಗೆ ಸೇರಿದ ಹಾಗೆ ಒಂದು 3,000-4,000 ಓಟು ನಮ್ಮ ಆನೇಕಲ್ ಪಟ್ಟಣದಲ್ಲೇ ಮತ್ತೆ ಕಸ್ಬಾದಲ್ಲಿದೆ. ಆ ಓಟು ಅಲ್ಲೆಲ್ಲ ನಾವು ವಿಚಾರ ಮಾಡಿದಾಗ ಮತ್ತೆ ಆ ಜನಗಳ ಬಗ್ಗೆ ಎಲ್ಲ ಅಭಿಪ್ರಾಯನ ಕೇಳಿದಾಗ ಎಲ್ಲರೂ ಈ ಬಾರಿ ರಾಮಚಂದ್ರ ಅವ್ರಿಗೆ ನಾವು ಓಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ನಾನು ಒಂದು 50,000 ಮೇಲೆ ಲೀಡಲ್ಲಿ ಗೆಲ್ತಾರೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಇಲ್ಲಿ ಈ ಸ್ಟೇಟಲ್ಲಿ ಬೇರೆ ಕಡೆ ಏನೇ ಆಗ್ಬೋದು, ನಮ್ಮ ಸೌತಲ್ಲಿ ಇಲ್ಲಿ ಅದು ತಮಿಳುನಾಡು ಭಾಗದಲ್ಲೇ BJP ಅನ್ನೋದು ಇಲ್ಲಿ ಯಾವುದೇ ಒಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಇಲ್ಲಿ ಮೊದಲಿಂದನೂ ರಾಜಕೀಯ ನೋಡಿದಾಗ ADMK ಆಗ್ಬೋದು ಮತ್ತೆ DMK ಆಗ್ಬೋದು, ಆ ಪಾರ್ಟಿಗಳು ಮತ್ತೆ ಕಮ್ಯುನಿಸ್ಟು ಕಾಂಗ್ರೆಸ್ ಎಲ್ಲ ಅದರದ್ರದ್ದೇ ಪ್ರಭಾವವನ್ನು ಹೊಂದಿದೆ. ಇಲ್ಲಿ BJP ಯಾವುದೇ ಪ್ರಭಾವ ಹೊಂದಿರಲಿಲ್ಲ. ಇಲ್ಲೇನು ಖಾತೆ ಓಪನ್ ಮಾಡ್ತೈತೆ ಅನ್ನೋ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಗೊತ್ತಾಗ್ತೈತೆ. ಈ ಬಾರಿಯೂ ಮುಂದಿನ ದಿನಗಳಲ್ಲಿ DMK ಪಕ್ಷ ಅಧಿಕಾರದಲ್ಲಿ ಬರ್ತೈತೆ ಅಂತ ಹೇಳಕ್ ಇಷ್ಟಪಡ್ತೈತೆ. ಇಂದು ತಳಿ ಕ್ಷೇತ್ರದ ಅಭ್ಯರ್ಥಿಯಾದ ರಾಮಚಂದ್ರನ್ ಅವರಿಗೆ ಮತಯಾಚನೆ ಮಾಡೋದಕ್ಕೆ ನಮ್ಮ ಕರ್ನಾಟಕದ DCM ಆದ DK ಶಿವಕುಮಾರ್ ಸಾಹೇಬರು ಬಂದಿದ್ರು ಮತಯಾಚನೆ ಮಾಡೋದಕ್ಕೆ. ಹಾಗೆ ರಾಮಲಿಂಗಾರೆಡ್ಡಿ ಸಾಹೇಬರು, ನಮ್ಮ ಆನೇಕಲ್ ಕ್ಷೇತ್ರದ ಶಿವಣ್ಣ ಅವರು ಬಂದು, ಮತ್ತೆ ಮಾಲೂರು ಕ್ಷೇತ್ರದ ನಂಜೇಗೌಡರು, ಹಾಗೆ ನಮ್ಮ ಆನೇಕಲ್ ಕ್ಷೇತ್ರದ ಎಲ್ಲ ಮುಖಂಡರುಗಳು ಇಂದು ಈ ಕ್ಷೇತ್ರಕ್ಕೆ ಬಂದು ನಾವು ಮತಯಾಚನೆ ಮಾಡೋ ಮುಖಾಂತರ ಈ ಕ್ಷೇತ್ರದಲ್ಲಿ ರಾಮಚಂದ್ರನ್ ಅವ್ರನ್ನ 1,00,000 ಮತಗಳಿಂದ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ನಮಸ್ತೆ, ನಾನು ರವಿ, ಸಾಂಸ್ಕೃತಿಕ ವೇದಿಕೆಗಳ ನಿರೂಪಕ. ಈ ಭಾಗದ ಅತ್ಯಂತ ಮೆಜಾರಿಟಿ ಭಾಗದ ಕಳೆದ 20 ವರ್ಷಗಳಿಂದ ಸತತವಾಗಿ ಮಣ್ಣಿನ ಮಗನಾಗಿ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಎಜುಕೇಶನ್ ಡೆವಲಪ್ಮೆಂಟ್, ಹೆಲ್ತ್ ಡೆವಲಪ್ಮೆಂಟ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ರೋಡ್ ಡೆವಲಪ್ಮೆಂಟ್, ಸ್ಪೋರ್ಟ್ಸ್ ಡೆವಲಪ್ಮೆಂಟ್ ಇನ್ನು ಇತ್ಯಾದಿಗಳನ್ನ ಈಗಾಗಲೇ ಅವರು ಯಶಸ್ಸಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಇನ್ನು ಬಾಕಿ ಇರೋದು ಈಗಾಗಲೇ ಪಟ್ಟಿ ರಚನೆ ಆಗಿದೆ, ಅದನ್ನ ಮಾಡ್ಲಿಕ್ಕೆ ಅವ್ರು ಪ್ರಾಮಿಸ್ ಮಾಡಿದ್ದಾರೆ. ನಮ್ಮ ಕನಕಪುರ ಕ್ಷೇತ್ರದ ಶ್ರೀಯುತ DCM ಕರ್ನಾಟಕದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಆಗಮಿಸಿದ್ರು. ನಮ್ಮ ರಾಮಲಿಂಗಾರೆಡ್ಡಿ ಅವರೆಲ್ಲ, ನಮ್ಮ ಶ್ರೀಯುತ ಆನೇಕಲ್ ಶಾಸಕರು ಶಿವಣ್ಣರು ಅವರ ಬೆಂಬಲಿತವಾಗಿ ಅತ್ಯಂತ ನಮ್ಮ ಕರ್ನಾಟಕ ಸರ್ಕಾರ ತಳಿ ವಿಧಾನಸಭಾ ಕ್ಷೇತ್ರ ಒಂದು ಬಲಿಷ್ಠವಾದ ಬಾರ್ಡರ್, ಇಲ್ಲಿ ಅನೇಕ ಗಡಿನಾಡಿನ ಕನ್ನಡಿಗರು ಹೆಚ್ಚಿನ ಮತಗಳಲ್ಲಿ ಬೆಂಬಲಿತವನ್ನ ರಾಮಚಂದ್ರಣ್ಣವ್ರಿಗೆ ಬಹುಶಃ
ಈ ಸಮಾಜದ ಈ ತಳಿ ವಿಧಾನಸಭಾ ಕ್ಷೇತ್ರದ ಅತ್ಯಂತ ಆಳ ಉಳ್ಳಂತ ಒಂದು ನಿಗದಿತ ವರ್ಗಗಳಿಗೆ ಗೊತ್ತಿದೆ, ಇಲ್ಲಿನ ಅಭಿವೃದ್ಧಿ ಕೆಲಸಗಳಿಗೆ ಗೊತ್ತಿದೆ, ಇಲ್ಲಿನ ಜನರ ನಾಡಿ ಮಿಡಿತಗಳ ಒಂದು ಸಂಕಷ್ಟಗಳು ಹೇಗಿದೆ ಅನ್ನೋದು ಸಂಪೂರ್ಣವಾಗಿ ಇಲ್ಲಿನ ಕಾಲಘಟ್ಟ ಇಲ್ಲಿನ ಜನಗಳ ಭಾವನೆಗಳನ್ನ ಅರ್ಥ ಮಾಡ್ಕೊಂಡ ಒಂದು ರಾಮಚಂದ್ರನು ಖಂಡಿತವಾಗ್ಲೂ ಗೆಲ್ತಾರೆ. ಬಹುಮತಗಳನ್ನ ನಮ್ಮ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬೆಂಬಲಿತವಾಗಿ ಸಹಕಾರ ನೀಡಿದಂತ